ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳ ಮಹತ್ವವನ್ನು ಪ್ರತಿಪಾದಿಸಿದ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಅಫ್ಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂದ್ರವಾಡ್ 75ನೇ ವರ್ಷದ ಅಮೃತ ವಜ್ರ ಮಹೋತ್ಸವವನ್ನು ಶನಿವಾರ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಳೆ ವಿದ್ಯಾರ್ಥಿಗಳಿಂದ ಸುಮಾರು 8 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹವಾಗಿದ್ದು, ಆ ನಿಧಿಯಿಂದ ಶಾಲೆಯ ಮೂಲಸೌಕರ್ಯದಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ. ಸಮಾರಂಭವನ್ನ ಉದ್ಘಾಟಿಸಿ ಜ್ಯೋತಿ ಬೆಳಗಿಸಿದ ಅಫ್ಜಲ್ಪುರ ಕ್ಷೇತ್ರದ ಶಾಸಕ ಎಂವೈ ಪಾಟೀಲ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಳೆ ವಿದ್ಯಾರ್ಥಿಗಳೇ ಇಂದು ತಮ್ಮ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿರುವುದು ಹೆಮ್ಮೆಯ ಸಂಗತಿ. ಸರ್ಕಾರ ಶಿಕ್ಷಕರಿಗೆ ವಿವಿಧ ತರಬೇತಿಗಳನ್ನು ನೀಡಿ ಗುಣಮಟ್ಟದ ಬೋಧನೆಗೆ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಎಂದರು. ಹಳೆ ವಿದ್ಯಾರ್ಥಿಗಳ ದೇಣಿಗೆಯಿಂದ ಶಾಲೆಯಲ್ಲಿ ಡಿಜಿಟಲ್ ಗ್ರಂಥಾಲಯ, ಸಿಸಿ ಕ್ಯಾಮೆರಾ ವ್ಯವಸ್ಥೆ, 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟರ್ ಸೌಲಭ್ಯ, ಕನ್ನಡಾಂಬೆ ಮೂರ್ತಿ ಪ್ರತಿಷ್ಠಾಪನೆ, ತಂಪಾದ ಕುಡಿಯುವ ನೀರಿನ ಘಟಕ, ಶಾಲೆಗೆ ಬಣ್ಣ ಸುಣ್ಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಈ ಕ್ರಮಗಳಿಂದ ಸರ್ಕಾರಿ ಶಾಲೆಯು ಖಾಸಗಿ ಶಾಲೆಗಳಿಗೆ ಸಮಾನವಾದ ಸೌಲಭ್ಯಗಳನ್ನು ಪಡೆದು ಮಾದರಿ ಶಾಲೆಯಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೆಚ್ಚಿನ ಮಹತ್ವ ಕೊಟ್ಟು ಇವತ್ತ ಶಿಕ್ಷಣಕ್ಕೆ ಹೆಚ್ಚಿನ ಖರ್ಚು ಕೂಡ ಬಜೆಟ್ನಲ್ಲಿ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ಅಫ್ಜಲ್ಪುರದಲ್ಲಿ ನಾವು ಸ್ವತಂತ್ರ ಆದ ಮೇಲೆ ಇವತ್ತು ಅಣ್ಣಾರಾವ್ ಗಣಮುಖಿಯವರಿಗೆ ನೆನೆಸ್ಬೇಕಾಗ್ತದೆ. ನಮ್ಮ ಏನು ತಾಲೂಕಿನಲ್ಲಿ ಎಲ್ಲಿ ಕೋಳಿ ಕೂಗ್ತದೆ ಅಲ್ಲೊಂದು ಶಾಲೆ ಮಾಡಿದ್ದು ಕೀರ್ತಿ ಅಣ್ಣಾರಾವ್ ಗಣಮುಖಿಗೆ ಹೋಗ್ತದೆ, ಶಿಕ್ಷಣ ಮಂತ್ರಿ ಆಗಿದ್ದು. ಅದೇ ರೀತಿ ಹಿಂಗೆ ಬೆಳವಣಿಗೆ ಆಗಿ ಇವತ್ತ ಎಲ್ಲ ಗ್ರಾಮದಲ್ಲಿ ಶಾಲೆ ಮತ್ತು ದೊಡ್ಡ ದೊಡ್ಡ ಗ್ರಾಮದಲ್ಲಿ ಕಾಲೇಜು ಇವೆಲ್ಲ ಆಗಿದ್ದು ತಮ್ಮ ಎದುರಿಗಿದೆ. ಆದ್ದರಿಂದ ಶಿಕ್ಷಣ ಎಲ್ಲರಿಗೆ ಬೇಕಾಗಿದೆ. ಅದೇ ರೀತಿ ಇವತ್ತು ನನಗೆ ಹೆಮ್ಮೆ ಅನಿಸೋದು ಅಂತಂದರೆ ಶಿಕ್ಷಣಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟು ಇಲ್ಲಿಯ SDMC ಅವರಾಗಲಿ, ಶಿಕ್ಷಕರಾಗಲಿ, ಮತ್ತು ಭಾಳ ಆಶ್ಚರ್ಯ ಸಂಗತಿ ಏನಂತಂದರೆ ಇಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳು ಇವತ್ತು ನಾವು ಏನಾದರೂ ನಾವು ಓದಿದಂಥ ಶಾಲೆಗೆ ನಾವು ಏನಾದರೂ ಕಾಣಿಕೆ ಕೊಡಬೇಕು, ಶಿಕ್ಷಕರಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತ ಅವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಮಾಡಿದ್ದು ಭಾಳ ಅಭಿನಂದನೆಯ ಸಂಗತಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ವೀರ ಮಹಂತ ಶಿವಾಚಾರ್ಯರು ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಒಂದು ಮನೆ ಮಾತ್ರವಲ್ಲ, ಒಂದು ಊರೇ ಉದ್ಧಾರವಾಗುತ್ತೆ. ಬಾಲ್ಯ ವಿವಾಹ ತಪ್ಪಿಸಿ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ತಂದೆ ತಾಯಿಗಳ ಜವಾಬ್ದಾರಿ ಎಂದು ಹೇಳಿದರು. ಇಂತಹ ಮಹೋತ್ಸವಗಳು ಶಿಕ್ಷಣ ಅಭಿವೃದ್ಧಿಗೆ ಪ್ರೇರಣೆ ನೀಡುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಗೂ ಪೋಷಕರು ಭಾಗವಹಿಸಿ ಶಾಲೆಯ ಸಾಧನೆಗಳನ್ನು ಸ್ಮರಿಸಿದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ಮೆರುಗು ನೀಡಿದವು. ಬಂದರವಾಡ ಸರ್ಕಾರಿ ಶಾಲೆಯ ಅಮೃತ ವಜ್ರ ಮಹೋತ್ಸವವು ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳ ಮೇಲಿನ ಪುನರ್ವಿಶ್ವಾಸವನ್ನ ಮೂಡಿಸುವ ಶಾಲೆಯಾಗಿದೆ. ಈ ಸಂದರ್ಭದಲ್ಲಿ ಅಫ್ಜಲ್ಪುರ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್, ಮಾಜಿ ಸಚಿವರಾದ ಪಾಲಿಕೆಯ ಗುತ್ತಿಗೆದಾರ JDS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಅವಣ್ಣ ಮ್ಯಾಕೇರಿ, ಶಾಲಾ ಮುಖ್ಯ ಗುರುಗಳಾದ ಸುರೇಶ್ ತಳವಾರ್,
ಎಸ್ಡಿಎಂಸಿ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ವಿಶೇಷವಾಗಿ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ 75 ವರ್ಷಗಳ ಕಾಲ ಸರ್ಕಾರಿ ಶಾಲೆಯನ್ನ ಜೀವಂತವಾಗಿಟ್ಟ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇಶದ ಸುರಕ್ಷತೆಯನ್ನ ಮೊದಲ ಸ್ಥಾನದಲ್ಲಿ ಇಡ್ತಾರೆ ನಮ್ಮ ಸೈನಿಕರು. ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂದರವಾಡ ಶಾಲೆಯಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಸುಮಾರು 1 ತಿಂಗಳ ಕಾರ್ಯಕ್ರಮದ ಪೂರ್ವ ತಯಾರಿ ಮಾಡಿಕೊಂಡು ನಾವು ಇವತ್ತು ಫೆಬ್ರವರಿ 14ನೇ ತಾರೀಕು ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನರು, ತಾಲೂಕಿನ ಶಾಸಕರು, ರಾಜಕೀಯ ಧುರೀಣರು, ಅಧಿಕಾರಿಗಳು, ಅಫಜಲ್ಪುರ ತಾಲೂಕಿನ ಎಲ್ಲ ಅಧಿಕಾರಿಗಳು, ಜಿಲ್ಲೆಯ ಅಧಿಕಾರಿಗಳು, ನಮ್ಮ ತಾಲೂಕು ಸಂಘದ ಶಿಕ್ಷಕ ಸಂಘದ ಎಲ್ಲರೂ, ಸರ್ವ ಸದಸ್ಯರು, ಜಿಲ್ಲಾ ಸಂಘದ ಸದಸ್ಯರು, ಇನ್ನು ಒಟ್ಟಾರೆಯಾಗಿ ನಮ್ಮ ಬಂದರವಾಡ ಗ್ರಾಮದ ರೈತರು, ಮಾಜಿ ಸೈನಿಕರು, ಆನಂತರ ಈ ಬಂದರವಾಡ ಗ್ರಾಮದ ಹಲವಾರು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಮಾಡಿದಂಥ ಎಲ್ಲರೂ ದಾನಿಗಳು ಕೂಡ, ಹಲವಾರು ದಾನಿಗಳು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಕಾಣಿಕೆಯನ್ನು ಕೊಟ್ಟು ಈ ಶಾಲೆ ಸುಮಾರು 8 ಲಕ್ಷದ ಒಂದು ಹಣದಿಂದ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎಲ್ಲರೂ ಕೂಡ, ಎಲ್ಲ ಜನರು, ವಿಶೇಷವಾಗಿ ಬಂದರವಾಡ ಗ್ರಾಮದ ಜನರು, ಸರ್ವ ಜನಾಂಗ, ಈ ಬಂದರವಾಡ ಗ್ರಾಮ ಯಾವ ರೀತಿಯಪ್ಪ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲ ಜನರು ಬಂದು ನಮ್ಮ ಕಾರ್ಯಕ್ರಮದ ಈ ಸರ್ಕಾರಿ ಶಾಲೆಯ ಕಾರ್ಯಕ್ರಮಕ್ಕೆ ಬಹಳ ಅಭೂತಪೂರ್ವ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಿಂತು ಎಲ್ಲ ಊರಿನ ಜನರು ಪ್ರತಿಯೊಬ್ಬರೂ ಕೂಡ ಬಂದು ಇಲ್ಲಿ ಭಾಗಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಂತೆ ಎಲ್ಲರಿಗೂ ಕೂಡ, ನಮ್ಮ ಶಿಕ್ಷಕರ ಬಳಗಕ್ಕೂ, ಹಳೆಯ ವಿದ್ಯಾರ್ಥಿ ಬಳಗಕ್ಕೂ, ಆನಂತರ ಊರಿನ ಸಂಘ ಸಂಸ್ಥೆಗಳು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ನಮ್ಮ ಪ್ರೌಢಶಾಲೆಯ ಶಿಕ್ಷಕರು ಇರ್ಬೋದು, ಬಂದರವಾಡ ವಲಯದ ಶಿಕ್ಷಕರ ಬಳಗ ಇರ್ಬೋದು, ತಾಲೂಕಿನ ಶಿಕ್ಷಕರ ಬಳಗ ಇರ್ಬೋದು, ಜಿಲ್ಲೆಯ ಶಿಕ್ಷಕರ ಬಳಗ ಇರ್ಬೋದು, ಆನಂತರ ನಮ್ಮ ಗ್ರಾಮದಿಂದ ಹಲವಾರು ಗ್ರಾಮಗಳಿಂದ ಬೇರೆ ಬೇರೆ ಗ್ರಾಮದಿಂದ ಬಂದಂಥ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿದೆ. ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ತಮ್ಮ ಕೊಡುಗೆ ಬಹಳ ನಮ್ಮ ಕಾರ್ಯಕ್ರಮಕ್ಕೆ ಅಮೂಲ್ಯವಾದಂತ ಹೇಳಿ ಇನ್ನೊಮ್ಮೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮಸ್ಕಾರಗಳು ಸರ್. ನನ್ನ ಹೆಸರು ಸುರೇಶ್ ತಳವಾರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳು ಸರ್.